ಮುಂದೆ ಅವನ ಬನಶಂಕರಿವರೆಗೂ ಟ್ರೇಸ್ ಮಾಡಿದೆ. ಬಹುಶಃ ಅವನ್ ಬನಶಂಕರಿ ಎಕ್ಸ್ಟೆನ್ಷನ್ ಅಲ್ಲೋ ಅಥವಾ ಜಯನಗರ್ 9 ಬ್ಲಾಕ್ ನಲ್ಲೋ ಅಡ್ಕೊಂಡು ಅಲ್ಲಿಂದ ಪಾರಾಗಿದ್ದಾನೆ. ಅವತ್ ರಾತ್ರಿ ಆಕ್ಸಿಡೆಂಟ್ ಏನಾರು ಆಗದೆ ಇದ್ದಿದ್ರೆ ಅವ್ನು ಈಸಿಯಾಗಿ ಟ್ರ್ಯಾಪ್ ಮಾಡಿ ಹಿಡಿಬೋದಾಗಿತ್ತು. ಹಲೋ ಹಲೋ ಹಲೋ, ಯಾರು? ಮಾವ ಕಾಫಿ. ಹಲೋ ಹಲೋ ಸರ್, ನಾನೇ ಫೋನ್ ಮಾಡಿದ್ದು. ಇವತ್ ಮಧ್ಯಾಹ್ನದ ಒಳಗಡೆ ಬ್ಯಾಂಕ್ನಿಂದ ಹಣ ಪಡೆದು ಸರಿಯಾಗಿ 3 ಗಂಟೆಗೆ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಬಂದು ಅಲ್ಲಿ ಲಗೇಜ್ ರೂಮ್ ನಲ್ಲಿ ಹಣ ತುಂಬಿದ ಸೂಟ್ ಕೇಸ್ ಇಟ್ಟು ರಸೀದಿ ಪಡಿಬೇಕು. ನಂತರ ಅಲ್ಲಿ ಪ್ಲಾಟ್ಫಾರ್ಮ್ 9 ಹತ್ರ ಒಂದು ಪಬ್ಲಿಕ್ ಫೋನ್ ಇದೆ. ಅಲ್ಲಿ ಹೋಗಿ ಫೋನ್ ಮಾಡುವ ಹಾಗೆ ನಟಿಸಿ ಯಾರಿಗೂ ಗೊತ್ತಾಗದ ಹಾಗೆ ಆ ರಸೀತನ್ನು ಫೋನ್ ಕೆಳಗಡೆ ಇರುವ ಸ್ಲಿಟ್ಟಿನಲ್ಲಿ ಕೈಗೆ ಸಿಗುವ ಹಾಗೆ ತೋರಿಸಬೇಕು. ನಂತರ ಅಲ್ಲಿಂದ ನೀನು ಹೊರಟು ಹೋಗಬೇಕು. ನಾನು ಸ್ವಲ್ಪ ಸಮಯದ ನಂತರ ಬಂದು ಆ ರಸೀದ್ ತೆಗೆದುಕೊಂಡು ಆ ಹಣವಿದ್ದ ಸೂಟ್ ಕೇಸನ್ನು ತೆಗೆದುಕೊಂಡು ಹೋಗುವೆ. ಹಾ, ನೀನೇ ಒಂದ್ಸರಿ ಮನೆಗ್ ಬಂದ್ ಹೋಗು ಕಾವೇರಿ. ಸರಿ. ಹಾ, ಇಡ್ಲಾ? ಯಾರದ್ದಮ್ಮ ಫೋನ್ ಅದು? ಯಾರು ಇಲ್ಲ, ನನ್ ಫ್ರೆಂಡ್ ಫೋನ್ ಮಾಡಿದ್ರು. ಸರಿ. ಸುಧಾ, ನಿನ್ನ ಬ್ಯಾಂಕಲ್ಲಿ ಎಷ್ಟು ಹಣ ಇದೆ, ನೀನು ಎಷ್ಟು ಅರೇಂಜ್ಮೆಂಟ್ ಮಾಡ್ಬೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಒಂದು 4 ಲಕ್ಷ ರೂಪಾಯಿ ಕೇಳಲಿಲ್ಲ, 2 ಲಕ್ಷ ಕೇಳ್ದ. ನನ್ನ ಅಕೌಂಟ್ ನಲ್ಲಿ ಇಷ್ಟೇ ಹಣ ಇದೆ ಅಂತ ತಿಳ್ಕೊಬೇಕಾದ್ರೆ ಅವ್ನು ಯಾರು ಇರಬಹುದು? ವಾದ ಬೇಡ ಸುಧಾ, ಮೊದಲು ಅವನು ಹೇಳ್ದಾಗ ಕೇಳೋಣ. ಬ್ಯಾಂಕಿಗೆ ಹೋಗ್ಬಿಟ್ಟು ಎಲ್ಲ ಹಣನೂ ವಿಡ್ರಾ ಮಾಡು. ಆದರೆ ಇಷ್ಟೊಂದು ಹಣ ನಿಮ್ಗೆ ಒಮ್ಮೆಲೆ ಯಾಕೆ ಬೇಕಾಯ್ತು? ಅದು ಕ್ಯಾಶ್ ನಲ್ಲೇ. ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಾನ್ ನನ್ನ ಹಣನೇ ಕೊಡ್ತಾ ಇದ್ದೀನಿ. ನೀವು ಹಣದ ಬಗ್ಗೆ ನಮಗೆ ಮೊದಲೇ ಫೋನ್ ಮಾಡಿದ್ರೆ ನಮಗೆ ಪೇಮೆಂಟ್ಸ್ಗೆ ಅನುಕೂಲ ಆಗ್ತಿತ್ತು. ಕೆಲವು ವೇಳೆ ಒಂದೇ ದಿನದಲ್ಲಿ ಹೆವಿ ಪೇಮೆಂಟ್ಸ್ಗಳು ಬಂದು ಸ್ವಲ್ಪ ಅನಾನುಕೂಲ ಆಗ್ಬಿಡುತ್ತೆ. 1,65,000 ರೂಪಾಯಿಗಳಿದೆ. ನೋಡಿ, ಇವ್ರ ಹತ್ರ ಗೋಲ್ಡ್ ಇದೆ, ಅದರ ವ್ಯಾಲ್ಯೂಯೇಷನ್ ಮಾಡಿ ಇನ್ನು 35,000 ಅವರಿಗೆ ಗೋಲ್ಡ್ ಲೋನ್ ಮಾಡಿಕೊಡಿ. ಮತ್ತೆ ಈ ಹಣವನ್ನ ಕೂಡ ವಿಡ್ರಾ ಮಾಡಿಕೊಡಿ. ಎಸ್ ಸರ್.